ಮೊನ್ನೆ ಶುಕ್ರವಾರ ಹೀಗೆ ಒಂದು ಒಳ್ಳೆ ಸೀರೆ ಉಟ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಅನಿಸ್ತು. ದೇವರ ನೈವೇದ್ಯಕ್ಕೆ ಅಂತ ಸಜ್ಜಿಗೆ ಕೂಡ ರೆಡಿ ಮಾಡಿಕೊಂಡೆ. ಸಜ್ಜಿಗೆ ಮಾಡೋಕ್ಕೆ ಎಣ್ಣೆ ಮತ್ತು ತುಪ್ಪದ ಮಿಶ್ರಣನ ಬಾಣಲಿಗೆ ಹಾಕಿ ಅದು ಬಿಸಿ ಆದಮೇಲೆ ಗೋಡಂಬಿ ಮತ್ತು ಚಿರೋಟಿ ರವೆನ ಹಾಕಿ ಸಣ್ಣ ಉರಿಯಲ್ಲಿ ಗೋಡಂಬಿ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಗೋಡಂಬಿ ಬ್ರೌನ್ ಆದಾಗ ರವೆ ಕೂಡ ಬೆಂದಿದೆ ಅಂತ. ಆವಾಗ ಇದಕ್ಕೆ ಬಿಸಿಯಾಗಿರೋ ಹಾಲು ಮತ್ತು ನೀರಿನ ಮಿಶ್ರಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿಯಾಗಿರೋದೇ ಹಾಕಬೇಕು, ಇಲ್ಲಾಂದರೆ ಗಂಟೆಗಳಾಗ್ಬಿಡುತ್ತೆ, ಲಂಪ್ಸ್ ಫಾರ್ಮ್ ಆಗುತ್ತೆ. ರವೆ ಈ ರೀತಿ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಕರಗಿದ ಆದಮೇಲೆ ಸಜ್ಜಿಗೆ ಸ್ವಲ್ಪ ತೆಳ್ಳಗಾಗುತ್ತೆ. ಈ ಸ್ಟೇಜಲ್ಲಿ ಒಲೆನ ಆರಿಸಿ ಸೆಟ್ಲ ಹಾಕಿಬಿಟ್ಬೇಡಿ, ತುಂಬ ಮಿಕ್ಸ್ ಮಾಡಬೇಡಿ. ಇದಕ್ಕೆ ಏಲಕ್ಕಿ ಪುಡಿ ಹಾಕೋದನ್ನೇ ಮರ್ತೋಗಿದ್ದೆ, ಸೊ ಲಾಸ್ಟಲ್ಲಿ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿನ ಯಾವ ಸ್ಟೇಜಲ್ಲಿ ಬೇಕಾದರೂ ಹಾಕೋಬೋದು. 5 ನಿಮಿಷ ರೆಸ್ಟ್ ಮಾಡಾದ್ಮೇಲೆ ಸಜ್ಜಿಗೆ ಈ ರೀತಿ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್.